ವೀಕ್ಷಕರೇ, ಇವತ್ತು ನಾನು 1400 ವರ್ಷಗಳ ಹಿಂದಿನ ಒಂದು ಚರಿತ್ರೆ ಹೇಳುತ್ತೇನೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರ ಕಾಲದಲ್ಲಿ ವಲೀದ್ ಎಂಬ ಕುರೈಶಿ ನಾಯಕ ಪ್ರವಾದಿಯವರ ಪರಿಶುದ್ಧ ಕುರ್ಆನ್ ಆಲಿಸಿ ಇಸ್ಲಾಂ ಕಡೆಗೆ ಸ್ವಲ್ಪ ಮನಸ್ಸು ವಾಲಿದಾಗ ಅಬೂ ಜಹಲ್ ಎಂಬ ಕ್ರೂರಿ ಕುತಂತ್ರದ ಮೂಲಕ ಯಾವ ರೀತಿ ವಲೀದನ ಮನಸ್ಸನ್ನು ಇಸ್ಲಾಮಿಗೆ ವಿರುದ್ಧವಾಗಿ ತಿರುಗಿಸಿದ ಎಂದು ಈ ಚರಿತ್ರೆಯ ಮೂಲಕ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಮುಸ್ಲಿಮರ ಪರಿಶುದ್ಧ ಗ್ರಂಥವಾದ ಕುರ್ಆನ್ ಇದೊಂದು ವಿಸ್ಮಯ ಗ್ರಂಥ. ಇದರ ಅರ್ಥ ಒಮ್ಮೆ ತಿಳಿದವರು ಆ ಕೂಡಲೇ ಅದರ ಅನುಯಾಯಿಗಳಾಗಿ ಮಾರ್ಪಡುತ್ತಾರೆ. ಅಂತಹ ವಿಸ್ಮಯ ಮತ್ತು ಪರಿಶುದ್ಧತೆಯಿಂದ ಕೂಡಿದ ಗ್ರಂಥವಾಗಿದೆ ಕುರ್ಆನ್. ನಾವು ಚರಿತ್ರೆಗಳ ಮಾಯಾ ಲೋಕದೊಳಗೆ ಸಂಚರಿಸೋಣ. ಪ್ರವಾದಿ ಮುಹಮ್ಮದ್ ಪೈಗಂಬರರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಾಜ್ನಲ್ಲಿ ಕುರ್ಆನ್ ಪಾರಾಯಣ ಮಾಡುತ್ತಿರುವುದನ್ನು ಆಲಿಸಿದ ವಲೀದನಿಗೆ ಆಕರ್ಷಣೆ ಉಂಟಾಗಿತ್ತು. ಅವನ ಮನದಲ್ಲಿ ಅದು ಒಳ್ಳೆಯ ಪರಿಣಾಮ ಬೀರಿತ್ತು. ಆತ ತನ್ನ ಜನರ ಕಡೆಗೆ ಹೋಗಿ, ದೇವರಾಣೆ, ಮುಹಮ್ಮದಿನಿಂದ ನಾನು ಕೆಲವು ವಚನಗಳನ್ನು ಆಲಿಸಿದ್ದೇನೆ. ಖಂಡಿತವಾಗಿಯೂ ಅದು ಮಾನವ ನಿರ್ಮಿತ ವಚನಗಳಲ್ಲ, ಜಿನ್ನುಗಳಿಂದ ನಿರ್ಮಿತವೂ ಅಲ್ಲ. ಅದಕ್ಕೆ ಮಾಧುರ್ಯವಿದೆ, ಸ್ಫುಟತೆ ಇದೆ. ಅದರ ಆರಂಭ ಉತ್ತೇಜಕ, ಅಂತ್ಯವು ಮಧುರ. ಅದು ಎಲ್ಲರನ್ನೂ ಮೀರಿಸಿತೇ ಹೊರತು ಅದನ್ನು ಮೀರಿಸಲು ಯಾವ ವಚನಗಳಿಗೂ ಸಾಧ್ಯವಿಲ್ಲ ಎಂದಿದ್ದನು. ಹೀಗೆನ್ನುತ್ತಾ ವಲೀದ್ ತನ್ನ ಮನೆಗೆ ಹೋದ. ಅಷ್ಟರಲ್ಲಿ ಕುರೈಶಿಗಳು ಗಂಭೀರವಾದರು. ವಲೀದ್ ಹೊಸ ಧರ್ಮಕ್ಕೆ ಸೇರುತ್ತಾನೆ. ಪರಿಣಾಮವಾಗಿ ಇಡೀ ಕುರೈಶಿ ಕುಲವೇ ಮತಾಂತರ ಹೊಂದಲಿದೆ ಎಂದು ಫುಕಾರು ಹಬ್ಬಿಸಿದರು. ಅಷ್ಟರಲ್ಲಿ ಅಬೂ ಜಹಲನು ವಲೀದನನ್ನು ನಾನು ಸರಿಪಡಿಸುತ್ತೇನೆ ಎನ್ನುತ್ತಾ ಸೀದಾ ವಲೀದನ ಮನೆಗೆ ಹೋದ. ಅವನ ಪಕ್ಕದಲ್ಲಿ ದುಃಖಿತನಾಗಿ ಕೂತ. ಯಾಕೆ ದುಃಖದಲ್ಲಿರುವೆ ಎಂದು ವಲೀದ್ ಕೇಳಿದ. ಆಗ ಅಬೂ ಜಹಲನು ಹೇಳಿದ, ದುಃಖವಾಗದೆ ಹೇಗೆ ಸಾಧ್ಯ? ಕುರೈಶಿಗಳು ನಿನ್ನ ಪ್ರಾಯಕಾಲಕ್ಕೆ ಇರಲಿ ಎಂದುಕೊಂಡು ಧನ ಸಂಗ್ರಹ ಮಾಡುತ್ತಾ ಇದ್ದಾರೆ. ನೀನು ಮುಹಮ್ಮದನ ವಚನಗಳಿಗೆ ಮಾರು ಹೋಗಿರುವೆ. ಆ ಮುಹಮ್ಮದನ ಎಂಜಲಿಗಾಗಿ ಅವನ ಧರ್ಮಕ್ಕೆ ಸೇರುವ ಸಿದ್ಧತೆಯಲ್ಲಿರುವೆ. ಅವನಿಂದ ಸಿಗುವ ದುಡ್ಡಿನ ಆಸೆಗೆ ಬಲಿಯಾಗುತ್ತಿರುವೆ ಎನ್ನುತ್ತಿದ್ದಾರೆ. ಅಷ್ಟಾದಾಗ ವಲೀದ್ ಸಿಟ್ಟಾದ. ನಾನು ಎಲ್ಲರಿಗಿಂತ ಹೆಚ್ಚು ಸೊತ್ತು ಸಂತಾನ ಇರುವವನೆಂದು ಕುರೈಶರಿಗೆ ಗೊತ್ತಿಲ್ಲವೇನು? ಮುಹಮ್ಮದ್ ಮತ್ತು ಅವನ ಸಂಗಡಿಗರು ಹೊಟ್ಟೆ ತುಂಬ ಉಂಡದ್ದಿಲ್ಲ, ಮತ್ತೆ ಹೇಗೆ ಎಂಜಲಿಗೆ ಆಸೆ ಪಡುವುದು ಎಂದು ಹೇಳುತ್ತಾ, ನಡಿ ಹೋಗೋಣ ಎಂದು ಅಬೂ ಜಹಲನನ್ನು ಕರೆಕೊಂಡು ತನ್ನ ಜನರ ಬಳಿಗೆ ಬಂದು ಕೇಳಿದ, ಮುಹಮ್ಮದನಿಗೆ ಹುಚ್ಚು ಇದೆ ಅಂತ ನೀವು ಹೇಳುತ್ತೀರಲ್ಲ, ಯಾವಾಗಲಾದರೂ ಅವನಲ್ಲಿ ಹುಚ್ಚಿನ ಲಕ್ಷಣ ಕಂಡಿದ್ದೀರಾ? ಆಗ ಅವರು ಹೇಳಿದರು, ಇಲ್ಲ ಎಂದರು. ಜ್ಯೋತಿಷ್ಯ ಎನ್ನುತ್ತಿದ್ದೀರಲ್ಲ, ಯಾವಾಗಲಾದರೂ ಆತ ಕಣಿ ಹೇಳಿದ್ದುಂಟೆ? ಆಗ ಇಲ್ಲ ಎಂದರು ಜನರು. ಆತ ಕವಿ ಎನ್ನುತ್ತಿದ್ದೀರಲ್ಲ, ಆತ ಎಂದಾದರೂ ಕವಿತೆ ಹಾಡಿದ್ದುಂಟೆ? ಇಲ್ಲ ಎಂದರು ಜನರು. ಅವನನ್ನು ಸುಳ್ಳ ಎನ್ನುತ್ತಿದ್ದೀರಲ್ಲ, ಎಂದಾದರೂ ಆತ ಸುಳ್ಳು ಹೇಳಿದ್ದುಂಟೆ? ಇಲ್ಲ, ಖಂಡಿತ ಇಲ್ಲ. ಹಾಗಾದರೆ ನಿಜವಾಗಿಯೂ ಮುಹಮ್ಮದನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದರು ಜನರು. ಆಗ ವಲೀದನು ತುಸು ಹೊತ್ತು ಯೋಚನಾಮಗ್ನನಾದ. ಆಮೇಲೆ ಹೇಳಿದ, ಅವನು ಒಬ್ಬ ಮಾಟಗಾರ. ಸಂಬಂಧಿಕರ ನಡುವೆ ಬಿರುಕು ಬೀಳಿಸುವುದು ಮಾಟಗಾರರ ಕೆಲಸ. ಮುಹಮ್ಮದ್ ಮಾಡುತ್ತಿರುವುದು ಅದನ್ನೇ. ದುಡ್ಡಿನ ಆಸೆಗೆ ಬಲಿಯಾಗಿ ಮುಹಮ್ಮದರ ಬೆಂಬಲಕ್ಕೆ ನಿಂತಿದ್ದಾನೆ ಎಂಬ ಜನರ ಮಾತಿನಿಂದ ಸಿಟ್ಟಾಗಿ ವಲೀದನು ಜನರ ಮುಖವನ್ನೊಮ್ಮೆ ದಿಟ್ಟಿಸಿ ನೋಡಿದನು. ಅಥವಾ ಕುರ್ಆನಿನ ಬಗ್ಗೆ ಏನಾದರೂ ಒಡಕು ಕಂಡು ಹಿಡಿಯಲು ಇನ್ನೊಮ್ಮೆ ಪುನಃ ಚಿಂತನೆಗೆ ಹಚ್ಚಿದನು. ಅವನು ಮುಖ ಸಿಂಧರಿಸಿದನು ಮತ್ತು ತೀವ್ರ ಚಿಂತಾಕ್ರಾಂತನಾಗಿ ಮುಖ ಗಂಟಿಕ್ಕಿದನು. ಅವನು ಸತ್ಯವಿಶ್ವಾಸದಿಂದ ವಿಮುಖನಾದನು ಮತ್ತು ಸನ್ಮಾರ್ಗ ಹಾಗೂ ಸತ್ಯಾನುಸರಣ ಕೈಬಿಟ್ಟು ಅಹಂಭಾವಪಟ್ಟನು. ಮುಹಮ್ಮದರು ಹೇಳುತ್ತಿರುವ ಈ ಮಾತು ಯಾವುದೋ ಮಾಟಗಾರರಿಂದ ಉಲ್ಲೇಖಿಸಿ ಹೇಳುವ ಮತ್ತು ನಕಲು ಮಾಡುವ ಜಾಲವಿದ್ಯೆಯಲ್ಲದೆ ಅಲ್ಲ. ಇದು ಕೇವಲ ಸೃಷ್ಟಿಗಳ ಮಾತು, ಮುಹಮ್ಮದರ ಹೃದಯದಲ್ಲಿ ತಳಮಳಿಸುವ ಪದಗಳು, ಮಾಂತ್ರಿಕ ವಿದ್ಯೆಯ ಮೋಡಿ. ವಲೀದನ ಉದ್ದೇಶವೇನೆಂದರೆ ಕುರ್ಆನ್ ಅಲ್ಲಾಹನ ವಚನವೆಂಬ ವಾದವನ್ನು ಖಂಡಿಸುವುದು. ವಲೀದನ ಪರಿಸ್ಥಿತಿಯಿಂದ ವ್ಯಕ್ತವಾಗುವುದೇನೆಂದರೆ ಅವನು ಈ ಮಾತನ್ನು ಕೇವಲ ಹಠಮಾರಿತನ, ಸ್ಪರ್ಧಾ ಮನೋಭಾವ ಹಾಗೂ ಅಜ್ಞಾನ ಜನ್ಮ ಸಂಪ್ರದಾಯದಂತೆ ಬಡಬಡಿಸಿದ್ದಾನೆ. ಪರಂತು ಪರಿಸ್ಥಿತಿ ನೈಜತೆಯನ್ನು ತಿಳಿಯದ ಕಾರಣದಿಂದಲ್ಲ. ಈಗಾಗಲೇ ಹೇಳಿರುವಂತೆ ವಲೀದನು ಈ ಮೊದಲು ಕುರ್ಆನಿನ ಬಗ್ಗೆ ಪ್ರಶಂಸೆಯ ಮಾತನಾಡಿದನು. ಅದರ ಬಗೆಗಿನ ಕವಿತೆ, ಜಾಲವಿದ್ಯೆ, ಭ್ರಾಂತತೆ ಮೊದಲಾದ ಆರೋಪವನ್ನು ಅವನು ನಕಾನಿಕ ಅಂತ ತಳ್ಳಿ ಹಾಕಿದ್ದನು. ಆದರೆ ಸ್ವಲ್ಪವೇ ಹೊತ್ತಿನಲ್ಲಿ ಹಾಗೂ ಮಸ್ತಿಷ್ಕದಲ್ಲಿ ಲೌಕಿಕ ವ್ಯಾಮೋಹ ಹಾಗೂ ನಾಯಕತ್ವದ ಬಯಕೆ ಮೇಲುಗೈ ಸಾಧಿಸಿತು. ಅವನು ಎದ್ದು ಹೆಗಲು ಕೊಡವಿ ತನ್ನನ್ನು ತಾನೇ ಸಮರ್ಥಿಸಿಕೊಂಡನು.